ಏಪ್ರಿಲ್ ಫೂಲ್. ಹ್ಞೂ ಯಾಕೋ? ಯಾಕ PUC ಮುಗಿತಿದ್ದಂಗೆ 4 ಜನ ಬಂದ್ಬಿಟ್ಟು ಎಂಜಿನಿಯರಿಂಗ್ ತಗೋ ಲೈಫ್ ಸೆಟ್ಲ್ ಆಗತ್ತೆ ಅಂತ ಹೇಳಿದ್ರು. ಎಂಜಿನಿಯರಿಂಗ್ ಓದ್ತಾ ಚೆನ್ನಾಗಿ ಓದ್ಕೋ, ಟ್ಯಾಲೆಂಟ್ ಮುಖ್ಯ, ಕೆಲಸದಲ್ಲಿ ಮುಂದೆ ಬರ್ತೀಯಾ ಅಂತ ಹೇಳಿದ್ರು. ಕೆಲ್ಸಕ್ಕೆ ಹೋದ್ಮೇಲೆ ಗೊತ್ತಾಯ್ತು ಟ್ಯಾಲೆಂಟ್ ಮುಖ್ಯ ಅಲ್ಲ, ಮ್ಯಾನೇಜರ್ ನೆಕ್ಕದ್ ಮುಖ್ಯ ಅಂತ. ಅಯ್ಯೋ ಲೈಫಲ್ಲಿ ಫೂಲ್ ಆದ್ನೋ ಅಂತ ತಲೆ ಮೇಲೆ ಕೈಗೆ ಕೂತ್ಕೊಂಡಿದ್ನ. ಅದೇ 4 ಜನ ಬಂದು ಹೇಳಿದ್ರು ಮದುವೆ ಆಗು, ಲೈಫಲ್ಲಿ ಹೆಣ್ಣು ಬಂದರೆ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಮದುವೆ ಆದ್ನ, ಬರೀ ಮದುವೆ ಆದರೆ ಸಾಲದು, ಮನೆ ಮಾಡ್ಕೊ ಅಂತ ಹೇಳಿದ್ರು. ಮನೆ ಮಾಡ್ಕೊಂಡ. ಅದಾದಮೇಲೆ ಅಯ್ಯೋ ಮನೆ ಮಾಡ್ಕೊಂಡಿದ್ಯಾ, ಕಾರ್ ಪಾರ್ಕಿಂಗ್ ಖಾಲಿ ಇದೆ, ವಾಸುದೋಷ, ಕಾರ್ ತಗೋ ಅಂತ ಹೇಳಿದ್ರು. ಕಾರ್ ತೊಗೊಂಡ. ಅದಾದಮೇಲೆ ಗಂಡಸರ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಮಗು ಮಾಡ್ಕೊ ಅಂತ ಹೇಳಿದ್ರು. ಮಗು ಮಾಡ್ಕೊಂಡ. ಇವಾಗ ಮನೆ EMI, ಕಾರ್ EMI, ನನ್ನ ಮಗು LKG ಫೀಸ್ ಕೂಡ EMIಲೇ ಕಟ್ತಾ ಇದ್ದೀನಿ. ಲೈಫಲ್ಲಿ ನೆಮ್ಮದಿ ಇಲ್ಲ, ಕೈಯಲ್ಲಿ ಕಾಸಿಲ್ಲ. ಇದ್ರ ಮಧ್ಯೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ತೆಗೆದ್ರೆ ಅದ್ಯಾವುದೋ ಇನ್ಫ್ಲುಯೆನ್ಸರ್ ಇಂದು ಅಂತೆ ಬರೀ ಡ್ಯಾನ್ಸ್ ಮಾಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಲಕ್ಷಗಟ್ಟಲೆ ದುಡಿತಾ ಇದ್ದಾಳೆ. ಅವನೇನೋ ಡಾಲಿ ಚಾಯ್ವಾಲ ಅಂತೆ ಬರೀ ಟೀ ಮಾಡ್ಕೊಂಡು ಆರಾಮಾಗಿ ಕೋಟಾನುಗಟ್ಟಲೆ ದುಡಿತಾ ಇದ್ದಾನೆ. ಇಲ್ಲಿ ನೆಮ್ಮದಿ ಇಲ್ಲ, ಕಾಸಿಲ್ಲ. ಲೈಫಲ್ಲೇ ಫೂಲ್ ಆಗಿದ್ದೀನಿ. ಏಪ್ರಿಲ್ ಫೂಲ್ಸ್ ಅಂತೆ. ಮಗ ನೀನು